ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ವಿತ್ ಹೇಮಾ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ಮೇಂಟೈನ್ ಅವರ್ ಬಾಡಿ ಶೇಪ್ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಬಾಡಿ ಶೇಪ್ ಮೇಂಟೈನ್ ಮಾಡೋದು ಬರೀ ಒಂದು ಔಟ್ಲುಕ್ ಅಥವಾ ಒಂದು ಅಂದ ಚಂದನ ಕ್ಯಾರಿ ಮಾಡೋದಕ್ಕೆ ಅಂತಲ್ಲ. ಇದು ನಿಮ್ಮ ದೇಹದ ಆರೋಗ್ಯವನ್ನು ಸಹ ಸುಧಾರಿಸುತ್ತೆ. ಒಂದು ವಿಡಿಯೋ ಜಸ್ಟ್ ಫಾರ್ ಬ್ಯೂಟಿ ಪರ್ಪಸ್ ಅಲ್ಲದೆ ನಿಮ್ಮ ಹೆಲ್ತ್ಗೂ ಸಹ ಯೂಸ್ ಆಗುತ್ತೆ. ತುಂಬಾನೇ ಈಸಿ ಆಗಿರುವಂತಹ ಟಿಪ್ಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಾಗೇನೆ ಇದು 100% ಎಫೆಕ್ಟಿವ್ ಕೂಡ ಆಗಿದೆ. ಯಾವುದೇ ರೀತಿಯ ಒಂದು ರೂಪಾಯಿ ಸಹ ನೀವಿಲ್ಲಿ ಖರ್ಚು ಮಾಡೋದು ಬೇಕಾಗಿಲ್ಲ. ಹಾಗೇನೆ ಮನೆಯಿಂದ ಹೊರಗಡೆ ಹೋಗೋದು ಸಹ ಬೇಕಾಗಿಲ್ಲ. ನಿಮ್ಮ ದಿನನಿತ್ಯದ ಜೀವನ ಶೈಲಿಯನ್ನ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಂಡ್ರೆ ಅಂತಂದ್ರೆ ತುಂಬಾ ಹೆಲ್ದಿ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಬಾಡಿ ಶೇಪ್ ಅನ್ನ ನೀವು ಮೇಂಟೈನ್ ಮಾಡಬಹುದು. ಸೊ ತಡ ಯಾಕೆ ಆಗಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಟಿಪ್ ಬಂದ್ಬಿಟ್ಟು ವಾಕಿಂಗ್ ಟು ಗೆಟ್ ಸ್ಟ್ರಾಂಗ್. ಅಂದ್ರೆ ವಾಕಿಂಗ್ ಅಂದ್ರೆ ಜಸ್ಟ್ ಒಂದು 10 to 15 ಮಿನಿಟ್ಸ್ ನೀವು ವಾಕ್ ಮಾಡೋದ್ರಿಂದ ನಿಮ್ಮ ಬಾಡಿ ಮತ್ತೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಹಾಗೇನೆ ಇವಾಗ ಸ್ಟೋರ್ ಆಗಿರುವಂತಹ ಒಂದು ಫ್ಯಾಟ್, ಒಂದು ಎಕ್ಸ್ಟ್ರಾ ಕ್ಯಾಲರಿ ಏನಿದೆಯಲ್ಲ ಅದು ಸಹ ಬರ್ನ್ ಆಗುತ್ತೆ. ತುಂಬಾ ಒಳ್ಳೆಯದು ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಸ್ವಲ್ಪ ವಾಕಿಂಗ್ ಮಾಡಿದ್ರಿ ಅಂತಂದ್ರೆ ಈಸಿಯಾಗಿನೇ ಸ್ಟೋರ್ ಆಗಿರುವಂತಹ ಫ್ಯಾಟ್ ನ ಬರ್ನ್ ಮಾಡಬಹುದು. ಹಾಗೇನೆ ತುಂಬಾ ಜನ ನೋಡಿರ್ತಾರೆ, ಇದು ಎಲ್ರಿಗೂ ಕೂಡ ಗೊತ್ತು. ಆದ್ರೆ ಏನಾಗಿರುತ್ತೆ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡೋದಿಲ್ಲ. ಓಕೆ, ವಾಕಿಂಗ್ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಪ್ರಾರಂಭದಲ್ಲಿ ವಾಕಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸರಿ ಬಿಡು, ಇನ್ನೇನು ಸ್ವಲ್ಪ ಸರಿ ಆಯ್ತು, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅಲ್ಲಿನೇ ಡಿಸ್ಕಂಟಿನ್ಯೂ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದನ್ನ ನಿಮ್ಮ ಜೀವನ ಶೈಲಿಯಲ್ಲಿ ದಿನನಿತ್ಯದ ಕ್ರಮವಾಗಿ ನೀವು ಇದನ್ನ ಚೂಸ್ ಮಾಡ್ಕೋಬೇಕು. ಅಂದ್ರೆ ಊಟ, ನಿದ್ರೆ, ಆಹಾರ ಯಾವ್ದರ ನೀವು ಇದನ್ನ ರೆಗ್ಯುಲರ್ ಆಗಿ ನಮ್ಮ ಜೀವನ ಶೈಲಿಯಲ್ಲಿ ನಡೀತಾ ಇರುತ್ತೋ ಅದೇ ತರಹ ಒಂದು ಸಿಂಪಲ್ ವರ್ಕೌಟ್ ಅಂತಾನೆ ಹೇಳ್ಬೋದು. ವಾಕಿಂಗ್ ತುಂಬಾ ಜನ ಡಾಕ್ಟರ್ಸ್ ಮತ್ತೆ ಒಂದು ಬೇರೆ ಬೇರೆ ಕೆಲಸದಲ್ಲಿ ಇರುವಂತವ್ರು ಅಂದ್ರೆ ಇಡೀ ದಿನ ಬ್ಯುಸಿ ಆಗಿರ್ತಾರೆ. ಬಟ್ ಅವರು ಯಾವುದೇ ಕಾರಣಕ್ಕೂ ಸಹ ಮಾರ್ನಿಂಗ್ ವಾಕ್ ನ ಮಾತ್ರ ಮಿಸ್ ಮಾಡೋದಿಲ್ಲ. ಬೇರೆ ವರ್ಕೌಟ್ ನ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಆದ್ರೆ ಅರ್ಲಿ ಮಾರ್ನಿಂಗ್ ವಾಕ್ ಮಾತ್ರ ಕಂಪಲ್ಸರಿ ಆಗಿ ಮಾಡೇ ಮಾಡ್ತಾರೆ. ಸೊ ಬೆಳಿಗ್ಗೆ ನೀವು ಇರೋ ಟೈಮ್ ಗಿಂತ ಒಂದು 20 ಮಿನಿಟ್ಸ್ ಬಿಫೋರ್ ಎದ್ರಿ ಅಂತಂದ್ರೆ ನಿಮ್ಮ ವಾಕಿಂಗ್ ಟೈಮ್ ಅನ್ನ ಅದರಲ್ಲಿ ನೀವು ಮ್ಯಾನೇಜ್ ಮಾಡ್ಕೋಬಹುದು. ಸೊ ವಾಕಿಂಗ್ ಅನ್ನೋದು ಒಂದು ಬೆಸ್ಟ್ ಈಸಿ ವರ್ಕೌಟ್ ಟು ಬರ್ನ್ ಫ್ಯಾಟ್ ಅಂತ ಹೇಳ್ಬೋದು. ಸೊ ಟಿಪ್ ನಂಬರ್ 2 ತುಂಬಾನೇ ಈಸಿ ಆಗಿರುವಂತದ್ದು, ಬಿ ಎ ವೆಜಿಟೇರಿಯನ್. ಸೊ ಇವಾಗ ಇಲ್ಲಿ ಸಸ್ಯಾಹಾರಿಗಳಾಗಿ ಇರುವುದು ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಸೊ ಇಲ್ಲಿ ವೆಜಿಟೇಬಲ್ಸ್ ಅಲ್ಲಿ ಅಂದ್ರೆ ತರಕಾರಿಗಳಲ್ಲಿ ನಮ್ಮ ಶರೀರಕ್ಕೆ ಬೇಕಾದಂತಹ ಎಲ್ಲಾ ತರಹದ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಸರಿಯಾದ ಪ್ರಮಾಣದಲ್ಲಿ ಹಣ್ಣು ತರಕಾರಿಗಳನ್ನ ನೀವು ಸೇವಿಸಿದ್ರಿ ಅಂತಂದ್ರೆ ಯಾವುದೇ ರೀತಿಯ ವರ್ಕೌಟ್ ಮಾಡದೇನೆ ಪ್ರತಿ ದಿನದ ಕೆಲಸದ ಜೊತೆಗೇನೆ ಈ ಒಂದು ಊಟ ಸಹ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ತರಹ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಯಾವುದೇ ತರಹದ ಒಂದು ಮಸಲ್ ಸ್ಟ್ರಾಂಗ್ ಆಗಿರ್ಬಹುದು, ಒಂದು ಬ್ಯೂಟಿ ಆಗಿರ್ಬಹುದು, ಯಾವುದೇ ಒಂದು ರಿಕ್ವೈರ್ಮೆಂಟ್ ಅನ್ನು ಸಹ ಫುಲ್ಫಿಲ್ ಮಾಡುತ್ತೆ. ಇವಾಗ ಗ್ರೀನ್ ವೆಜಿಟೇಬಲ್ಸ್, ಗ್ರೇನ್ಸ್, ಫ್ರೂಟ್ಸ್, ಡೈರಿ ಪ್ರಾಡಕ್ಟ್ಸ್ ಈ ತರಹ ಇವೆಲ್ಲವೂ ಸಹ ಈಸಿಯಾಗಿನೇ ಡೈಜೆಸ್ಟ್ ಆಗುತ್ತೆ ಮತ್ತೆ ಎಕ್ಸ್ಟ್ರಾ ಫ್ಯಾಟ್ ಸ್ಟೋರ್ ಆಗೋದಿಲ್ಲ. ಸೊ ಟ್ರೈ ಟು ಬಿ ಅ ವೆಜಿಟೇರಿಯನ್. ಸೊ ಟಿಪ್ ನಂಬರ್ 3 ಬಂದ್ಬಿಟ್ಟು ಸನ್ ಬಾತ್ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವ ಸೂರ್ಯನ ಕಿರಣಗಳಲ್ಲಿ ಇರುವಂತಹ ಶಕ್ತಿ ತುಂಬಾನೇ ಪವರ್ಫುಲ್ ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲ ಜನರಿಗೆ ಗೊತ್ತಿದೆ, ಈ ಬೆಳಗಿನ ಹೊತ್ತು ಸೂರ್ಯನ ಬೆಳಕನ್ನ ತಗೊಳ್ಳೋದ್ರಿಂದ ವಿಟಮಿನ್ ಡಿ ನಮಗೆ ಯಥೇಚ್ಛವಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಎಸ್, ಅಫ್ಕೋರ್ಸ್ ಈ ಒಂದು ಸೂರ್ಯನ ಕಿರಣಗಳು ವಿಟಮಿನ್ ಡಿ ರಿಚ್ ಆಗಿದೆಯೋ ಅದೇ ತರಹ ನಮ್ಮ ಫ್ಯಾಟ್ ಬರ್ನ್ ಮಾಡೋದು ಕೂಡ ಈ ಒಂದು ಸೂರ್ಯನ ಕಿರಣಗಳು ತುಂಬಾನೇ ಉಪಯುಕ್ತವಾಗಿರುತ್ತೆ. ಸೊ ಇಲ್ಲಿ ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದ ತಕ್ಷಣ ನಮ್ಮ ಫ್ಯಾಟ್ ಮೆಟಬಾಲಿಸಮ್ಸ್ ಮೋರ್ ಆಕ್ಟಿವ್ ಆಗುತ್ತೆ. ಸೊ ಫ್ರೆಂಡ್ಸ್, ಒಂದು ರಿಸರ್ಚ್ ನ ಪ್ರಕಾರ ಸನ್ಶೈನ್ ವಿಟಮಿನ್ಸ್ ಅಂದ್ರೆ ಈ ಒಂದು ಸೂರ್ಯನ ಕಿರಣಗಳು ನಮ್ಮ ದೇಹದ ಕ್ಯಾಲ್ಸಿಯಂ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ಬೋನ್ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಹೆಲ್ದಿ ಬಾಡಿ ಕೂಡ ಸಿಗುತ್ತೆ. ಹಾಗೇನೆ ನಿಮ್ಗೆ ಬೇಕಾದಂತಹ ಒಂದು ಒಳ್ಳೆಯ ತ್ವಚೆಯನ್ನು ಕೂಡ ಸನ್ಶೈನ್ ಕೊಡುತ್ತೆ ಅಂತ ಹೇಳ್ಬಹುದು. ಹಾಗೇನೆ 4th ಟಿಪ್ ಬಂದ್ಬಿಟ್ಟು ಡ್ರಿಂಕ್ ಮೋರ್ ವಾಟರ್. ಓಕೆನಾ, ತುಂಬಾ ನೀರನ್ನ ಕುಡಿರಿ ಅಂತ ಹೇಳ್ತಾರೆ. ನಾವು ಕುಡಿಯುವಂತಹ ನೀರಿನಿಂದ ನಾವು ತಿಂದಂತಹ ಆಹಾರ ಸರಿಯಾದ ಕ್ರಮದಲ್ಲಿ ಡೈಜೆಸ್ಟ್ ಆಗಿ ಅದು ಒಂದು ಶಕ್ತಿಯ ರೂಪದಲ್ಲಿ ಬಿಡುಗಡೆ ಆಗ್ಬೇಕು ಅಂತಂದ್ರೆ ನೀರು ತುಂಬಾನೇ ಅವಶ್ಯಕ ಅಲ್ವಾ. ಸೊ ಇವಾಗ ಎಲ್ಲಿ ಪದೇ ಪದೇ ನೀರು ಕುಡಿಯೋದು ಅಂತ ಒಂದು ಸುಮ್ಮನೆ ರೀಸನ್ ಗೊತ್ತಿರೋದಿಲ್ಲ, ಯಾಕೆ ಕುಡಿಬೇಕಂತಾನೂ ಗೊತ್ತಿಲ್ಲ, ಹಾಗೆ ಯಾಕೆ ಬಿಡ್ಬೇಕು ಅಂತಾನೂ ಗೊತ್ತಿಲ್ಲ. ಸೊ ನಿಮ್ಮನ್ನ ನೀವು ಯಾಕೆ ಕೇರ್ಲೆಸ್ ಮಾಡ್ಕೋತೀರಾ ಅಲ್ವಾ. ಸೊ ನೀರು ನಿಮ್ಮ ದೇಹವನ್ನ ಹೈಡ್ರೇಟ್ ಆಗಿ ಇಡುತ್ತೆ, ಹಾಗೆ ನಿಮ್ಮ ದೇಹದ ಚಯಾಪಚಯ ಕ್ರಿಯೆಗೂ ಸಹ ತುಂಬಾನೇ ಸಹಾಯವಾಗುತ್ತೆ. ಇದರಿಂದ ನೀವು ನಿಮ್ಮ ಸೌಂದರ್ಯವನ್ನು ಕೂಡ ಹೆಚ್ಚಿಸ್ಕೋಬಹುದು ಅಂತ ಹೇಳ್ಬಹುದು. ವಾಟರ್ ರಿಚ್ ಕಂಟೆಂಟ್ಸ್ ಇರುವಂತಹ ವೆಜಿಟೇಬಲ್ಸ್, ಫ್ರೂಟ್ಸ್, ಹಾಗೇನೆ ಎಳನೀರು, ಮಜ್ಜಿಗೆ ಅಂತ ಹೇಳ್ಬಿಟ್ಟು ನೀರಿನ ಅಂಶವನ್ನು ಹೊಂದಿರುವಂತಹ ಫುಡ್ ಅನ್ನ ಸೇವಿಸ್ತಾ ಇರಿ. ಸೊ ಫ್ರೆಂಡ್ಸ್, 5th ಮೇನ್ ಟಿಪ್ ಬಂದ್ಬಿಟ್ಟು ಕೌಂಟ್ ನ್ಯೂಟ್ರಿಷನ್ಸ್ ನಾಟ್ ಅ ಕ್ಯಾಲರಿ. ಸೊ
ಸೊ ಇಲ್ಲಿ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಎಷ್ಟು ತಿಂತಾ ಇದೀವಿ ಅನ್ನೋದಕ್ಕಿಂತ ಏನನ್ನ ತಿಂತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಊಟ ಮಾಡ್ಬೇಕಾಗಿತ್ತು ಅಂದ್ರೆ ಬ್ರೈನ್ ನಿಮ್ಗೊಂದು ಸಿಗ್ನಲ್ ಕೊಡುತ್ತೆ, ಸಾಕು ಇನ್ನು ಊಟ ಸಾಕು, ಊಟನ ಬಿಟ್ಬಿಡು ಅಂತ. ಸೊ ನೀವು ಬ್ರೈನ್ ಮಾತನ್ನ ಕೇಳಬೇಕು. ಯಾವಾಗ ಊಟ ಸಾಕು ಅಂತ ಬ್ರೈನ್ ನಿಮಗೆ ಸಿಂಬಲ್ ಕೊಡುತ್ತೆ ಅವಾಗ ಊಟವನ್ನ ಬಿಟ್ಬಿಡಿ. ಹಾಗೇನೆ ಯಥೇಚ್ಛವಾಗಿ ಊಟದಲ್ಲಿ ಯೋಗರ್ಟ್ ಮತ್ತೆ ಹಣ್ಣು ಹಂಪಲುಗಳು ಮತ್ತೆ ಹಸಿರು ತರಕಾರಿಗಳನ್ನ ಯಥೇಚ್ಛವಾಗಿ ಸೇವಿಸಿ, ಜಾಸ್ತಿ ಬೇಕಾದ್ರೂ ತಿನ್ನಿ, ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಒಂದು ದಿನದಲ್ಲಿ ಮೂರು ಟೈಮು ಸರಿಯಾದ ಪ್ರಮಾಣದಲ್ಲಿ ಊಟನ ಮಾಡಬೇಕು. ಒಂದು ಹೊತ್ತು ಊಟ ಸ್ಕಿಪ್ ಆಯ್ತು ಅಂದ ನೆಕ್ಸ್ಟ್ ಟೈಮ್ ಅಲ್ಲಿ ಜಾಸ್ತಿಯಾಗಿ ಊಟನ ಮಾಡಕ್ ಹೋಗ್ಬೇಡಿ. ಇದರಿಂದ ಡೈಜೆಸ್ಟಿವ್ ಪ್ರಾಸೆಸ್ ಸರಿಯಾಗಿ ನಡೆಯೋದಿಲ್ಲ. ಡೈಜೆಷನ್ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಫುಡ್ ಹಾಗೇನೆ ಸ್ಟೋರ್ ಆಗಿ ಓವರ್ ಫ್ಯಾಟ್ ಆಗಿ ಆಗುತ್ತೆ. ಸೊ ಫ್ರೆಂಡ್ಸ್, 6th ಪಾಯಿಂಟ್ ಬಂದ್ಬಿಟ್ಟು ಲವ್ ಟು ಸ್ಲೀಪ್. ನಿದ್ದೆ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ, ಆದ್ರೆ ಸರಿಯಾಗಿ ನಿದ್ರೆ ಮಾಡೋದಿಲ್ಲ. ಓಕೆನಾ? ಇಫ್ ಯು ಸ್ನೀಸ್ ಯು ಲಾಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ನೀವು ಸ್ನೀಸಿಂಗ್ ಅಂದ್ರೆ ಗೊರಕೆನ ಹೊಡೆದ್ರಿ ಅಂದ್ರೆ ನೀವು ಲಾಸ್ ಮಾಡ್ಕೊಂಡ್ರಿ ಅಂತ. ಅಫ್ಕೋರ್ಸ್ ಇಲ್ಲಿ ನಿದ್ರೆ ಮಾಡೋದ್ರಿಂದ ಲಾಸ್ ಆಗೋದು ನಿಮ್ಮ ಫ್ಯಾಟ್. ಹೌದು ಫ್ರೆಂಡ್ಸ್, ಇವಾಗ ನಮ್ಮ ಬ್ರೈನ್ಗೆ ಬೇಕಾಗಿರುವಂತಹ ಒಂದು ಕಾರ್ಬೋಹೈಡ್ರೇಟ್ಸ್ ನಾವು ಮಲ್ಕೊಂಡಿರುವಾಗ ಅದನ್ನ ಪಡ್ಕೊಳ್ಳುತ್ತೆ. ಓಕೆನಾ? ಸೊ ಇದರಿಂದ ಒಂದು ಒಳ್ಳೆಯ ನಿದ್ದೆ ನಿಮ್ಮ ಮೂಡ್ ಅನ್ನು ಸಹ ಫ್ರೆಶ್ ಮಾಡುತ್ತೆ, ಮೈಂಡ್ ಅನ್ನು ಸಹ ಫ್ರೆಶ್ ಮಾಡುತ್ತೆ, ಹಾಗೇನೆ ನಿಮ್ಮ ಫ್ಯಾಟ್ ನು ಕೂಡ ಬರ್ನ್ ಮಾಡುತ್ತೆ. ಪ್ರತಿದಿನ ಕನಿಷ್ಠ 7ರಿಂದ 8 ಗಂಟೆ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಆಗ್ಬೇಕು. ಯಾವಾಗ ನೀವು ಟಯರ್ಡ್ ಆಗಿರ್ತೀರಲ್ವಾ, ಬಾಡಿಗೆ ಸ್ವಲ್ಪ ರೆಸ್ಟ್ ಅನ್ನೋದು ಕೂಡ ಕೊಡ್ಲೇಬೇಕು. ಇವಾಗ ಸ್ವಲ್ಪ ಹೊತ್ತು ಮಲಗಿ ಎದ್ರಿ ಅಂತಂದ್ರೆ ರಿಫ್ರೆಶ್ ಆಗ್ತೀರಾ, ಇನ್ನು ಜಾಸ್ತಿ ಸೃಜನಾತ್ಮಕತೆಯಿಂದ ಕೆಲಸವನ್ನ ಮಾಡ್ತೀರಾ. ಇದು ನೀವಲ್ಲ, ನಿಮ್ಮ ಶರೀರದ ಅಂಗಗಳು. ಓಕೆನಾ? ಸೊ ಹಾಗಿದ್ರೆ ಒಳ್ಳೆಯ ನಿದ್ದೆ ನಿಮ್ಮ ಫ್ಯಾಟ್ ಬರ್ನಿಂಗ್ ಜೊತೆಗೆ ನಿಮ್ಮ ಮೂಡ್ ಕೂಡ ಫ್ರೆಶ್ ಮಾಡುತ್ತೆ. ಹಾಗೇನೆ ಲಾಸ್ಟ್ ಅಂಡ್ 7th ಪಾಯಿಂಟ್ ಬಂದ್ಬಿಟ್ಟು ಮಾರ್ನಿಂಗ್ ಮೀಲ್, ಬ್ರೇಕ್ಫಾಸ್ಟ್. ಸೊ ಇವಾಗ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, ಬೆಳಗಿನ ಒಂದು ತಿಂಡಿ ಅಥವಾ ಬೆಳಗಿನ ಉಪಹಾರ, ಊಟ ಏನಂತೀವಲ್ವಾ, ಇದು ನಮ್ಮ ಫಸ್ಟ್ ಈಟಿಂಗ್. ಇದು ತುಂಬಾನೇ ಇಂಪಾರ್ಟೆಂಟ್. ಇಡೀ ದಿನದ ಒಂದು ಶರೀರಕ್ಕೆ ಬೇಕಾಗುವಂತಹ ಎನರ್ಜಿಯನ್ನ ಕೊಡೋದೇನೆ ಬೆಳಗಿನ ಊಟ ಅಂತ ಹೇಳ್ಬೋದು. ಈ ಒಂದು ಊಟ ತುಂಬಾ ಹೆಲ್ದಿ ಆಗಿರ್ಬೇಕು, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಸಹ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಹಾಗೇನೆ ತುಂಬಾ ಜನ ಫ್ಯಾಟ್ ನ ಬರ್ನ್ ಮಾಡೋದಕ್ಕೋಸ್ಕರ ಅಂತ ಮಾರ್ನಿಂಗ್ ಫುಡ್ ನ ಸ್ಕಿಪ್ ಮಾಡ್ತಾರೆ. ಆ ಒಂದು ಮಿಸ್ಟೇಕ್ ನ ಮಾತ್ರ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ರಾತ್ರಿ ಇಡೀ ಶರೀರಕ್ಕೆ ಯಾವುದೇ ರೀತಿ ಆಹಾರ ಇರೋದಿಲ್ಲ, ಬೆಳಗಿನ ಆಹಾರವನ್ನು ಕೂಡ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ದೇಹ ಇನ್ನಷ್ಟು ವೀಕ್ ಆಗುತ್ತೆ. ಆ ಒಂದು ವೀಕ್ನೆಸ್ ಅಲ್ಲಿ ಗ್ಯಾಸ್ ಫಿಲ್ ಆಗುತ್ತೆ, ಒಬೆಸಿಟಿ ಆಗುತ್ತೆ, ಓವರ್ ಫ್ಯಾಟ್ ಫಾರ್ಮ್ ಆಗುತ್ತೆ. ಹಾಗೇನೆ ನೀವು ವೀಕ್ ಆಗ್ತೀರಾ, ಮತ್ತೆ ಸ್ಟ್ರೆಂತ್ ಇರೋದಿಲ್ಲ, ಮೂಡ್ ಫ್ರೆಶ್ ಇರೋದಿಲ್ಲ. ಸೊ ನೋಡಿದ್ರಲ್ಲ, ಇಷ್ಟೊಂದು ತೊಂದರೆ ಇದೆ ಬೆಳಗಿನ ಊಟನ ಮಾಡದೇ ಇರೋದ್ರಿಂದ ಅಂತ. ಹಾಗೇನೆ ಏನ್ ತಿಂತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ರೆಡಿಮೇಡ್ ಫುಡ್ ಅನ್ನ ಯಾವುದೇ ಕಾರಣಕ್ಕೂ ತಿನ್ನೋಕ್ ಹೋಗ್ಬೇಡಿ. ಪಕ್ಕಾ ಜವಾರಿ ಏನ್ ಹೇಳ್ತಾರಲ್ಲ, ನಮ್ಮ ದೇಶೀಯ ಊಟವನ್ನ ಅಚ್ಚುಕಟ್ಟಾಗಿ ಮಾಡಿ, ದವಸ ಧಾನ್ಯಗಳನ್ನ ಬಾಯ್ಲ್ ಮಾಡಿಬಿಟ್ಟು ಅದನ್ನ ಸಹ ತಿನ್ನಿ, ಹಾಲು ಕುಡೀರಿ, ಮೊಟ್ಟೆ ತಿನ್ನಿ, ಆಮೇಲೆ ಹಣ್ಣು ಹಂಪಲುಗಳನ್ನ ತಿನ್ನಿ, ಹೊಟ್ಟೆ ತುಂಬಾ ತಿನ್ಬಿಡಿ. ಓಕೆನಾ? ಬೆಳಿಗ್ಗೆ ಮಾಡಿರುವಂತಹ ಊಟ ಇಡೀ ದಿನ ನಿಮಗೆ ಶಕ್ತಿಯನ್ನ ಕೊಡುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಇವಾಗ ಹೇಳಿರುವಂತಹ ಎಲ್ಲಾ ಟಿಪ್ ಬಂದ್ಬಿಟ್ಟು ನಿಮ್ಮ ಶರೀರದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಅದರ ಒಂದು ಆಕಾರವನ್ನು ಸಹ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಒಳ್ಳೆಯ ಆಹಾರ ಪದ್ಧತಿ ನಿಮಗೆ ಒಳ್ಳೆಯ ಆರೋಗ್ಯವನ್ನ ಕೊಡೋದ್ರ ಜೊತೆಗೆ ನಿಮ್ಮ ಸೌಂದರ್ಯವನ್ನು ಸಹ ಹೆಚ್ಚಿಸುತ್ತದೆ. ನೀವು ಇದನ್ನ ಯಾವ ಪಾರ್ಟ್ ಅಲ್ಲಿ ಬೇಕಾದ್ರೂ ಸ್ವೀಕರಿಸಬಹುದು. ಇವಾಗ ಒಂದು ಒಳ್ಳೆಯ ಆರೋಗ್ಯ ಬೇಕು ಅಂದ್ರೆ ಓಕೆ, ಹಾಗೇನೆ ನಾನು ತುಂಬಾ ಫಿಟ್ ಆಗಿರ್ಬೇಕು, ತುಂಬಾ ಚೆನ್ನಾಗಿರುವಂತಹ ದೇಹದ ಆಕಾರವನ್ನ ಹೊಂದ್ಕೋಬೇಕು ಅಂದ್ರೆ ಓಕೆ, ಸೇಮ್ ಟಿಪ್ಸ್ ಇದನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಮತ್ತೆ ಸೌಂದರ್ಯ ಎರಡನ್ನೂ ಕೂಡ ನೀವು ಹೆಚ್ಚಿಸ್ಕೋಬಹುದು. ಹಾಗೇನೆ ಒಂದು ರೇಂಜ್ಗೆ ವೇಟ್ ಲಾಸ್ ಆಯ್ತು, ನಾನು ಕರೆಕ್ಟ್ ಆಗಿ ಫಿಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ರೂಲ್ಸ್ ನ ಮಾತ್ರ ಬ್ರೇಕ್ ಮಾಡಕ್ ಹೋಗ್ಬೇಡಿ. ಇದು ರೂಲ್ಸ್ ಕೆಲವೊಂದಿಷ್ಟು ದಿನ ಅಂತಲ್ಲ, ಪ್ರತಿ ದಿನ ನಿಮ್ಮ ಜೀವನ ಶೈಲಿಯಲ್ಲಿ ಇದನ್ನ ನೀವು ಅಳವಡಿಸ್ಕೋಬೇಕು. ಒಂದು 3 ತಿಂಗಳು ಈ ಒಂದು ಜೀವನ ಶೈಲಿನ ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ಡಿಫರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಹಾಗೇನೆ ನೋಡಿದ್ರಲ್ಲ ಇವತ್ತಿನ ಒಂದು ದಿ ಬೆಸ್ಟ್ ಟಾಪಿಕ್ ಹೇಗಿದೆ ಅಂತ ಹೇಳ್ಬಿಟ್ಟು, ಮರಿದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ದಿ ಬೆಸ್ಟ್ ವಿಡಿಯೋಗೋಸ್ಕರ ವೇಟ್